ಶಿವಮೊಗ್ಗ ಜಿಲ್ಲೆಯಾದ್ಯಂತ ಕಳೆದ ರಾತ್ರಿ ಸುರಿದ ಭಾರಿ ಮಳೆ ಹಾಗೂ ಬಿರುಗಾಳಿಯಿಂದಾಗಿ ರೈತರ ಬೆಳೆ ಹಾನಿ, ಮನೆಗಳ ಮೇಲ್ಛಾವಣಿ ಕುಸಿತ ಹಾಗೂ ವಿದ್ಯುತ್ ವ್ಯತ್ಯಯದಂತಹ ಗಂಭೀರ ಸಮಸ್ಯೆಗಳು ಎದುರಾಗಿವೆ. ಈ ಕುರಿತು ಇಂದು ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಸಂಸದ ಬಿ.ವೈ. ರಾಘವೇಂದ್ರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ತುರ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಯಿತು. ತ್ವರಿತ ಸಮೀಕ್ಷೆ ಮತ್ತು ಪರಿಹಾರ, ಮಳೆಯಿಂದ ಮನೆ ಕಳೆದುಕೊಂಡವರಿಗೆ ಹಾಗೂ ಅಡಿಕೆ ಸೇರಿದಂತೆ ವಿವಿಧ ಬೆಳೆ ಹಾನಿಗೊಳಗಾದ ರೈತರಿಗೆ ಜಿಲ್ಲಾಡಳಿತವು ತಕ್ಷಣ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ವಿತರಿಸಬೇಕು. ಜಿಲ್ಲೆಯ ಅನೇಕ ಕಡೆ ನೂರಾರು ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಮೆಸ್ಕಾಂ ಅಧಿಕಾರಿಗಳು ಯುದ್ಧೋಪಾದಿಯಲ್ಲಿ ಕೆಲಸ ನಿರ್ವಹಿಸಿ ತುಂಡಾದ ತಂತಿಗಳನ್ನು ಸರಿಪಡಿಸಿ ಶೀಘ್ರವಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು. ರಸ್ತೆಗೆ ಬಿದ್ದಿರುವ ಮರಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಹಾಗೂ ತುಂಡಾಗಿ ಬಿದ್ದಿರುವ ತಂತಿಗಳಿಂದ ಜನ ಜಾನುವಾರುಗಳಿಗೆ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಒತ್ತಾಯಿಸಿದರು. ಜನಸಾಮಾನ್ಯರ ಈ ಸಂಕಷ್ಟಕ್ಕೆ ಜಿಲ್ಲಾಡಳಿತ ಮತ್ತು ಮೆಸ್ಕಾಂ ಅಧಿಕಾರಿಗಳು ಶೀಘ್ರವಾಗಿ ಸ್ಪಂದಿಸಿದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಈ ಮೂಲಕ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಲಾಯಿತು. ಯಾವಾಗಲೂ ಈ ಥರ ಯಾವ ಒತ್ತು ನೋಡಿಲ್ಲ ಅಂತ ಇಲ್ಲಿ ಮರದಿರುತ್ತೆ ಎಷ್ಟೊತ್ತಿಗೆ ಆ ಕಡೆ ಹೋಗು ಅರ್ಕೆ ಮಾಡ್ತೀನಿ. ಮನವಿ ಸಲ್ಲಿಸಿದ ನಂತರ ಸಂಸದ ಬಿ.ವೈ. ರಾಘವೇಂದ್ರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು, ಒಂದು ಸಣ್ಣ ಬ್ರೇಕ್ ನಂತರ ಬಿ.ವೈ. ರಾಘವೇಂದ್ರ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಶಿವಮೊಗ್ಗ ಮತ್ತು ಆಭರಣಕ್ಕೂ ಅವಿನಾಭಾವ ಸಂಬಂಧ. ಮನಸೂರೆಗೊಳ್ಳುವ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದ ಹೆಮ್ಮೆಯ ಹಲವಾರು ಆಭರಣಗಳಲ್ಲಿ ಒಂದು ಕಣ್ಮನ ಸೆಳೆಯುವ ಆಭರಣ ಜ್ಯುವೆಲರ್ಸ್. ಈ ಆಭರಣ ಜ್ಯುವೆಲರ್ಸ್ ಇದೀಗ ತನ್ನ ಹೊಸ ಬೃಹತ್ ಶೋರೂಮ್ ನ ಉದ್ಘಾಟನೆಗೆ ಸಿಂಗರಿಸಿಕೊಂಡು ಸಜ್ಜಾಗಿದೆ. ಜೆಪಿಎನ್ ರೋಡ್ ನಿಂದ ಪ್ರಯಾಣ ಬೆಳೆಸಿ ಕುವೆಂಪು ರೋಡ್ ನಲ್ಲಿ ಜೈಲ್ ಸರ್ಕಲ್ ನ ಸಮೀಪದ ಸುಶೋಭಿತ ಶೋರೂಮ್ಗೆ. ಈ ನವ್ಯ ಸ್ಥಳಾಂತರದ ಭವ್ಯ ರಮ್ಯ ಸಮಾರಂಭ ಇದೇ ಏಪ್ರಿಲ್ 29ಕ್ಕೆ ಬೆಳಿಗ್ಗೆ 11 ಗಂಟೆಯಿಂದ ಜರುಗಲಿದೆ. ಅದೇ ವೈಭವ, ಅದೇ ಸಂಭ್ರಮ, ಅದೇ ಸೌಂದರ್ಯ, ಅದೇ ಸೌಕರ್ಯ. ಅಂತರ ಕೇವಲ ಸ್ಥಳಾಂತರ. ಈ ಹೊಸ ಆಭರಣಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಆಮಂತ್ರಣ. ನೆನಪಿರಲಿ, ಏಪ್ರಿಲ್ 29, 2026 ದಿ ಒರಿಜಿನಲ್ ಆಭರಣ್, ಉಡುಪಿಯ ಉಡುಗೊರೆ, ಶಿವಮೊಗ್ಗದ ಒಡವೆ. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr.
Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education, Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋರ್ಸ್, ಸರ್ಫಾ ಕೋರ್ಸ್, ಸರ್ಫಾ ಕೋರ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋರ್ಸ್. ಸರ್, ನಿನ್ನೆ ಸಂಜೆ ಸುರಿದಂತ ಭಾರಿ ಮಳೆ ಮತ್ತೆ ಗಾಳಿಯಿಂದ ನಮ್ಮ ಶಿವಮೊಗ್ಗ ಗ್ರಾಮಾಂತರ, ಅದರಲ್ಲೂ ವಿಶೇಷವಾಗಿ ನಮ್ಮ ಹೊಳೆನೂರು ಭಾಗ, ಅನ್ವೇರಿ ಭಾಗ ಮತ್ತೆ ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಈಗ ಹೊಸ ಮಳೆ ಶುರುವಾಗಿದೆ, ಗಾಳಿ ಮಳೆಗೆ ಸಾಕಷ್ಟು ಬೆಳೆ ಹಾನಿ ಆಗ್ತಾ ಇದೆ. ನಮ್ಮ ಡಾಕ್ಟರ್ ಸರ್ಜಿಯವರು ಮಾತಾಡ್ತಾ ಹೇಳ್ತಾ ಇದ್ರು, ಈ ರೀತಿಯಂತ ಗಿಡ ಮರಗಳು ಬೀಳ್ಬೇಕು ಅಂದ್ರೆ ಸುಮಾರು ಒಂದು 100 ಕಿಲೋಮೀಟರ್ಗಿಂತ ಹೆಚ್ಚು ಗಾಳಿಯ ಒಂದು ವಿಂಡ್ ಸ್ಪೀಡ್ ಇದ್ದ ಮಾತ್ರ ಬೀಳ್ಲಿಕ್ಕೆ ಸಾಧ್ಯ ಅಂತಿಲ್ಲ. ಆ ರೀತಿಯಂತ ಒಂದು ಬಿರುಗಾಳಿ ಸಾಕಷ್ಟು ಹಾನಿಯಾಗಿದೆ, ಮತ್ತೆ ಮರಗಿಡಗಳು ತುಂಬಾ ಬಿದ್ದಿದೆ, ಮತ್ತೆ ಜೊತೆಗೆ ಮನೆಗಳು ತುಂಬಾ ಹಾಳಾಗಿದೆ. ಹಾಗಾಗಿ ನಾವು ಇವತ್ತು ಇನ್ಚಾರ್ಜ್ ಜಿಲ್ಲಾಧಿಕಾರಿಗಳಂತ ಹೇಮಂತ್ ಅವರಿಗೆ, ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಂತ ಜಗದೀಶ್ ಅವರ ಒಂದು ನೇತೃತ್ವದಲ್ಲಿ, ಮತ್ತೆ ನಮ್ಮ ಶಿವಮೊಗ್ಗ ಗ್ರಾಮಾಂತರದ ನಿಕಟಪೂರ್ವ ಶಾಸಕರಾದಂತಹ ಸನ್ಮಾನಿತ ಅಶೋಕ್ ನಾಯ್ಕ ಅವರ ನೇತೃತ್ವದಲ್ಲಿ ನಾವು, ಡಾಕ್ಟರ್ ಸರ್ಜಿ ಅವರು, ಗೌರವಿತ ನಮ್ಮ ಅರುಣ್ ಅವರು, ನಮ್ಮ ಪಕ್ಷದ ಪದಾಧಿಕಾರಿಗಳು ನಾವೆಲ್ಲರೂ ಕೂಡ ಸೇರಿ ಇವತ್ತು ಮನವಿಯನ್ನ ಸಲ್ಲಿಸಿದ್ದೀವಿ. ಹಾಗಾಗಿ ಆದಷ್ಟು ಬೇಗ ಅವರಿಗೆ ಪರಿಹಾರ ಕೊಡಬೇಕು. ಮತ್ತೆ ನಾಳೆ ಈ ರೀತಿಯಂತ ದುರಂತಗಳು ಆದಾಗ ಹೀಗೆ ಒಂದು ಕಾರ್ಯಪಡೆಯನ್ನ ರಚನೆಯನ್ನ ಮಾಡಬೇಕು ಅಂತ ನಮ್ಮೆಲ್ಲರದ್ದು ಕೂಡ ಅಪೇಕ್ಷೆ ಇದೆ. ಯಾಕಂದ್ರೆ ಮಾನ್ಸೂನ್ ಬಿಫೋರ್ ಈ ರೀತಿಯಂತ ಘಟನೆಗಳು ಆಗೋದು ಸಹಜ. ಹಾಗಾಗಿ ಹೆಚ್ಚಿನ ರಕ್ಷಣೆ ಕೊಡಬೇಕು. ಇದು ಒಂದು. ಎರಡನೇ ನಮ್ದು ಒತ್ತಾಯ,
ಹೋದ ಬಾರಿಯ ಒಂದು ಇನ್ಶೂರೆನ್ಸ್ ಏನು ಕ್ಲೈಮ್ ಆಯಿತು, ಕ್ರಾಪ್ ಇನ್ಶೂರೆನ್ಸ್ ಕ್ಲೈಮ್ ಆಯಿತು, ಸಾಕಷ್ಟು ಅನ್ಯಾಯ ಆಗಿದೆ. ನಮಗೆ ಇನ್ನೂ ಕೂಡ ಒಂದು 70-80 ಕೋಟಿ ನಮ್ಮ ರೈತರಿಗೆ ಬರಬೇಕಾಗಿತ್ತು. ಆ ದೃಷ್ಟಿಯಿಂದ ಸಾಕಷ್ಟು ಬಾರಿ ಸೈಂಟಿಫಿಕ್ ಆಗಿ ಹೋಮ್ವರ್ಕ್ ಮಾಡಿದ್ವಿ, ಪ್ರೂವ್ ಮಾಡಿದ್ವಿ. ಮತ್ತೆ ಗೌರವಂತ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿಕೊಟ್ಟಿದ್ದಾರೆ. ಎಷ್ಟೆಷ್ಟು ರೈನ್ ಗೇಜ್ ಹಾಳಾಗಿದೆ, ಸುಮಾರು 70% ಹೆಚ್ಚು ರೈನ್ ಗೇಜ್ ಹಾಳಾಗಿದೆ. ಅದರಿಂದ ರೈತರಿಗೆ ಅನ್ಯಾಯ ಆಗಿದೆ. ಹಾಗಾಗಿ ಬರೀ ರಿಪೋರ್ಟ್ ಕೊಟ್ಟರೆ ಆಗಲ್ಲ, ಸರ್ಕಾರ ಇದಕ್ಕೆ ಗಮನ ಕೊಡಬೇಕು. ಮತ್ತೆ ಹೋದ ವರ್ಷ ಪರಿವಾರದಲ್ಲಿ ಏನು ಅನ್ಯಾಯ ಆಗಿದೆ ಆ ಕಾಂಪನ್ಸೇಷನ್ ಸರಿ ಮಾಡ್ಕೊಳ್ಬೇಕು. ಮತ್ತೆ ಈ ವರ್ಷದ ಕ್ಲೈಮ್ ಮುಂದಿನ ವರ್ಷಕ್ಕೆ ನಾಳೆ ಬರುತ್ತೆ, ಆ ಕ್ಲೈಮಲ್ಲೂ ಕೂಡ ಅನ್ಯಾಯ ಆಗಿರೋ ರೀತಿಯಲ್ಲಿ ಏನು ಪ್ರಿಕಾಷನರಿ ಮೆಜರ್ ವಹಿಸಿಕೊಳ್ಬೇಕು ಆ ಕಡೆ ಗಮನ ಕೊಡಬೇಕು ಅಂತ ನಾನು ಈಗ ನಮ್ಮ ಜಿಲ್ಲಾಧಿಕಾರಿ ನಾವೆಲ್ಲರೂ ಕೂಡ ಒತ್ತಾಯನ ಮಾಡಿದ್ದೀವಿ. ಇನ್ನು ಗಾಳಿ ಮಳೆಗೆ ಉಂಟಾದ ಹಾನಿಯ ಬಗ್ಗೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ನೀಡಿದ್ದು, ಮಲೆನಾಡು ಭಾಗದಲ್ಲಿ ದಂಕಿನ ಮರಗಳು ಮಧ್ಯಭಾಗದಲ್ಲಿ ತುಂಡಾಗಿ ಬೀಳುತ್ತಿದ್ದು, ಮಾಲಕರು ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ವಿಪತ್ತು ನಿರ್ವಹಣಾ ವಿಭಾಗ ಮತ್ತು ಇತರ ಇಲಾಖೆಗಳು ತಂಡದಂತೆ ಕಾರ್ಯನಿರ್ವಹಿಸಬೇಕು. ಮಳೆ ಗಾಳಿ ವೇಳೆ ಮೆಸ್ಕಾಂ ಅಧಿಕಾರಿಗಳು ಅರಿವು ಮೂಡಿಸುವುದು ಸೇರಿದಂತೆ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ಸಹಕರಿಸಬೇಕು. ಜಿಲ್ಲೆಯ ಎಲ್ಲಾ ತಾಲೂಕುಗಳ ತಹಸೀಲ್ದಾರರು, ಇಒ ಸೇರಿದಂತೆ ಎಲ್ಲ ಅಧಿಕಾರಿಗಳು ಅತಿ ಎಚ್ಚರಿಕೆಯಿಂದ ಕ್ರಮ ನಿರ್ವಹಿಸಲು ಸೂಚನೆ ನೀಡಿದ್ದೇನೆ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ನಾನು ನಿನ್ನೆ ಮತ್ತೆ ಮೊನ್ನೆ ಈ ಮಳೆ ಗಾಳಿ ಇದರಲ್ಲಿ ಸಾಕಷ್ಟು ಹಾನಿ ಅಲ್ಲಲ್ಲೇ ಚಿಕ್ಕ ಪುಟ್ಟ ಆಗ್ತಾ ಇದೆ. ಅದರಲ್ಲಿ ನಿನ್ನೆ ಹೊಳೆಹೊನ್ನೂರು ಭಾಗದಲ್ಲಿ ಗ್ರಾಮಾಂತರದಲ್ಲಿ ಬಹಳ ಎಫೆಕ್ಟ್ ಆಗಿದೆ. ಇವತ್ತು ನಾನು ಸಿಇಒ ಅವ್ರನ್ನ ಕರೆದಿದ್ದೀನಿ ಇವಾಗ, ಯಾಕೆಂದ್ರೆ DC ಅವರು ರಜಾ ಹೋಗಿದ್ದಾರೆ. ಅವರ ಜಾಗಕ್ಕೆ ಇವಾಗ ಸಿಇಒ ಅವರೇ DC ಅವರು ಇನ್ಚಾರ್ಜ್ ತಗೊಂಡಿದ್ದಾರೆ. ಈಗ ಬಂದು ನನಗೆ ಸ್ವಲ್ಪ ಬ್ರೀಫ್ ಮಾಡಿ ಆಮೇಲೆ ಅವರು ಎಲ್ಲ ಕಡೆನೂ ಕೂಡ ಒಂದು ರೌಂಡ್ ಹೋಗಿ ಬನ್ನಿ ಅಂತ ಹೇಳಿದ್ದೀನಿ. ಅದಾದ್ಮೇಲೆ ನಾನು ಹೋಗ್ತೀನಿ, ಯಾಕೆಂದ್ರೆ ಒಂದು ಸರ್ವೆ ಮಾಡಿಬಿಟ್ಟು ಅದೆಲ್ಲ ವಿಚಾರಗಳನ್ನ ತಗೊಂಡು ನನಗೆ ಅಪ್ಡೇಟ್ ಮಾಡಿ ಅಂತ ಹೇಳಿ. ಅದು ನನ್ನ ಕ್ಷೇತ್ರದಲ್ಲೂ ಕೂಡ ಬಹಳ ತೊಂದರೆ ಆಯ್ತು. ಮೊನ್ನೆ ತಾವೆಲ್ಲ ನೋಡಿದ್ವಿ, ನಾನೇ ವೈಯಕ್ತಿಕವಾಗೆಲ್ಲ ಹೋಗಿ ಬಂದೆ. ಅದು ಸಡನ್ ಆಗಿ ಬಿರುಗಾಳಿ ತರ ಹಂಚು ಮರಗಳೆಲ್ಲ ಈ ರೋಡಿಂದ ಆ ಕಡೆ ಇರೋ ಮರ ಈ ಕಡೆ ಬಂದು ಹೊಡೆದಿದ್ದಾವೆ. ಆ ತರ ಎಲ್ಲ ಆಗಿದೆ. ಯಾರಿಗೂ ಪ್ರಾಣ ಹಾನಿ ಆಗಿಲ್ಲ. ಒಬ್ಬರಿಗೆ ಮಾತ್ರ ಸ್ವಲ್ಪ ತಲೆಗೆ ಏಟ್ ಬಿದ್ದಿರೋರ್ನು ಕೂಡ ನಾನು ಭೇಟಿ ಮಾಡಿ ಅವರಿಗೆಲ್ಲ ವೈಯಕ್ತಿಕವಾಗಿ ಏನು ಸಹಕಾರ ಮಾಡಬೇಕು ನನ್ನ ಕ್ಷೇತ್ರದಲ್ಲಿ ನಾನು ಮಾಡಿದ್ದೀನಿ. ಪ್ಲಸ್ ತಹಸೀಲ್ದಾರು, ಇಒ ಎಲ್ಲ ಅಧಿಕಾರಿಗಳು ವರ್ಗದವರು ಕೂಡ ಎಲ್ಲಾದ್ರೂ ಕರೆಂಟ್ ಹೋಗಿದ್ರೆ ಅದನ್ನ ಅರ್ಜೆಂಟ್ ಆಗಿ ರಿಸ್ಟೋರ್ ಮಾಡಬೇಕು. ಯಾಕೆಂದ್ರೆ ಕರೆಂಟ್ ಇಲ್ಲ ಅಂದ್ರೆ ಇವಾಗ ಬದುಕೋದಕ್ಕೂ ಕಷ್ಟ ಆಗುತ್ತೆ. ಅದನ್ನ ಬಹಳ ಲೇಟ್ ಮಾಡಂಗಿಲ್ಲ. ನಿನ್ನೆನೂ ಮೊನ್ನೆನೋ ನಮ್ಮ ಉಳಿವೆಲ್ಲೂ ಮತ್ತಾಗಿದೆ. ಈ ಹೆಂಗೆ ಈ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಸ್ವಲ್ಪ ಈ ಸಂದರ್ಭದಲ್ಲಿ ಜನರಿಗೆ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಯಾವ್ದಾದ್ರು, ಯಾಕೆಂದ್ರೆ ತೆಂಗಿನ ಮರನೇ, ಈಗ ತೆಂಗಿನ ಮರ ಈ ಮಧ್ಯ ಹಾಳಾಗಿ ಹೋಗ್ಬಿಟ್ಟಿರುತ್ತೆ, ಚೆನ್ನಾಗಿ ನೋಡ್ಕೊಂಡಿರಲ್ಲ. ಅವೇನ್ ಮಾಡ್ತಾವ, ಬುಡದಿಂದ ಬಿದ್ರೆ ಒಂದು ಆ ಮಧ್ಯ ಮುರಿದು ಬಿಡುತ್ತೆ. ನಾವು ಉಳಿವಿ ಭಾಗದಲ್ಲಿ ನಾನು ಏನ್ ನೋಡಿದ್ದೀನಿ, ಫೋಟೋ ಎಲ್ಲ ಈಗ ತರಿಸಿರೋದು. ಯಾಕೆಂದ್ರೆ ಇವತ್ತು ಸಾಯಂಕಾಲ ಉಳಿವಿ ಭಾಗಕ್ಕೆ ಹೋಗ್ತಾ ಇದ್ದೀನಿ. ನಾಳೆ ನಾಡ್ದು ಒಳಗೆ ಮತ್ತೆ ಸಿಇಒ ಅವ್ರದ್ದು ರಿಪೋರ್ಟ್ ಬಂದ್ಮೇಲೆ ಗ್ರಾಮಾಂತರ ಹೋಗ್ತಕ್ಕಂಥದ್ದು. ನಾನು ಜನರಿಗೆ ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮೇಲ್ಗಡೆ ಈ ಶೀಟ್ ಹಾಕಿರ್ತಾರೆ, ಆ ಶೀಟ್ ಗಾಳಿಗೆ ಹೋಗಿ ಹೊಡೆದು ಯಾರಿಗಾರು ಮಕ್ಕಳು ಯಾರಾದ್ರೂ ಓಡಾಡಬೇಕಾದ್ರೆ ಈ ತಗಡ ಶೀಟ್ ಆದ್ರೆ ಹೊಡೆದು ಬಿಡುತ್ತೆ. ಅದು ಅನಿವಾರ್ಯವಾಗಿ ಪ್ರಾಣ ಹಾನಿ ಆಗುತ್ತೆ. ಅದಕ್ಕೆ ಎಲ್ಲಾ ಕಡೆನೂ ಸರ್ಕಾರ ನೋಡೋದ್ರ ಬದಲು ಫಸ್ಟ್ ನಮ್ಮನ್ನ ನಾವು ಜವಾಬ್ದಾರಿಯುತವಾಗಿ ನೋಡ್ಬೇಕಾಗ್ತದೆ. ಮಾಧ್ಯಮದ ಮೂಲಕ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ KB ಮತ್ತೆ ಮೆಸ್ಕಾಂ ಅವ್ರಿಗೂ ಕೂಡ ನಾನು ಕರೆದಿದ್ದೀನಿ, ಅವರಿಗೂ ಕೂಡ ಹೇಳಿದ್ದೀನಿ. ಯಾಕಂದ್ರೆ ಈ ವೈರ್ಗಳು ಬಿದ್ದಿರ್ತಾವೆ, ಮಕ್ಕಳು ಓಡಾಡ್ಬಿಡ್ತಾರೆ, ರೈತರು ಹೋಗಿ ಏನೋ ಬೆಳೆದಿರ್ತಾರೆ, ಮೋಟರ್ ಸ್ವಿಚ್ ಆನ್ ಮಾಡಕ್ ಹೋಗ್ತಾರೆ. ಇದ್ರದ್ದೆಲ್ಲ ಸ್ವಲ್ಪ ಅವೇರ್ನೆಸ್ ಕೊಡ್ಬೇಕಾಗತ್ತೆ. ಬರೀ ಮಿನಿಸ್ಟರ್ ಬಂದು ಮಾತಾಡೋದಲ್ಲ, ನೀವು ಕೂಡ ಮಾಧ್ಯಮದವ್ರಿಗೆ ಹಂಚ್ಕೋಬೇಕು. ಮಾಧ್ಯಮದವರು ಹಾಕ್ತಾರೆ, ಸ್ವಲ್ಪ ನಿಮ್ ಡಿಪಾರ್ಟ್ಮೆಂಟ್ ಎಲ್ಲ ನೋಡಿ ಅಂತ ಹೇಳಿದ್ದೀನಿ. DHO ಅವ್ರಿಗೆ ಹೇಳಿದ್ದೀನಿ, ಏನಾದ್ರು ಈ ತರ ಸಂದರ್ಭ ಬಂದಾಗ ನೀವೆಲ್ಲರೂ ಕೂಡ ಅದನ್ನ ಅಟೆಂಡ್ ಮಾಡ್ಬೇಕು. ಯಾಕಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮ್ ವರ್ಕ್, ಅದು ಒಬ್ಬನ ಕೆಲಸ ಅಲ್ಲ, ನಂದೊಬ್ಬನ ಕೆಲಸ ಅಲ್ಲ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಸೇರ್ ಮಾಡ್ಬೇಕಾಗ್ತದೆ. ಅದು ಈ ಸತಿಗೆ ಇನ್ನೂ 2-3 ದಿವಸ ವಿ ಆರ್ ಎಕ್ಸ್ಪೆಕ್ಟಿಂಗ್, ಅದನ್ನೇ ನಾನು ಹೇಳ್ಬೇಕಂತ ಮತ್ತೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮಳೆ ಹೆಚ್ಚು ಕಮ್ಮಿ ಆಗಂತದ್ದು ಒಂದು ಸಂದರ್ಭ ಇದೆ, ಅದು ಫ್ಯೂಚರ್. ಆದ್ರೆ ಈಗ ಬಿರುಗಾಳಿ ಇದೆಲ್ಲ ಬರೋದು ಬಹಳ ಮುಖ್ಯವಾಗ್ತದೆ. ಅದಕ್ಕೆ ಜಿಲ್ಲಾವಾರು ಎಲ್ಲರೂ ಕೂಡ ಸ್ವಲ್ಪ ಜವಾಬ್ದಾರಿತವಾಗಿ ತಮ್ಮ ಏರಿಯಾದಲ್ಲಿ ಇರ್ಬೇಕಾಗತ್ತೆ. PDO ನೀವೆಲ್ಲರೂ ಯಾರ್ಯಾರಿದ್ದೀರಿ, ತಹಸೀಲ್ದಾರರು ಕೂಡ ಎಲ್ಲರಿಗೂ ಮಾತಾಡಾಗಿದೆ, ಇಒ ಅವ್ರಿಗೆ ಮಾತಾಡಿದ್ದೀವಿ. ಎಲ್ಲ ಸರ್ಕಾರಿ ನೌಕರರು ಯಾರ್ಯಾರಿದ್ದಾರೆ
ಎಲ್ಲರೂ ಕೂಡ ಈ ಮಾಹಿತಿಯನ್ನ ಕೊಡ್ತಕ್ಕಂಥದ್ದನ್ನ ನಾವು ಕೊಡ್ತಾ ಇದ್ದೀವಿ. ಪರಿಹಾರ ಏನೇನು ಮಾಡಬೇಕು ಅನ್ನೋದನ್ನ ಅದನ್ನ ನೆಕ್ಸ್ಟ್ ತಗೊಳ್ತೀನಿ, ಯಾಕಂದ್ರೆ ಅದನ್ನೆಲ್ಲ ಅಸೆಸ್ ಮಾಡಬೇಕಾಗತ್ತೆ. ಕೆಲವು ಬಿಲ್ಡಿಂಗ್ ಹಾನಿಯಾಗಿರ್ತವೆ. ನಮ್ಮ ಕಡೆ ಈ ಶೂಟಿ ಗೋಡಾನು ಅಷ್ಟು ಗಟ್ಟಿಯಾಗಿ ಹಾಕಿದ್ರೂ ರೂಫೇ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಅಂದ್ರೆ ಅಲ್ಲಿಗೆ ಎಷ್ಟು ಬಿರುಗಾಳಿ ಬಂದಿರ್ಬೋದು ಅಂತ ಹೇಳಿ ಆ ಡೆಪ್ತ್ ಇಂಟೆನ್ಸಿಟಿ ಏನಿರ್ತದೆ ಅದು ಬಗ್ಗೆ ನಾನು ಸ್ವಲ್ಪ ಜಿಲ್ಲಾವಾರು ಕೂಡ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಜವಾಬ್ದಾರಿಯುತವಾಗಿರ್ಲಿಕ್ಕೆ ನಾನು ಮನವಿಯನ್ನ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ.